ಇಂದು ಬೆಳಿಗ್ಗೆ ನಾವು ಈ ರಾಜ್ಯದಲ್ಲಿ ಒಂದು ಶಾಪವಾಗಿ ಪರಿಣಮಿಸಿದಂಥ ವಕಫ್ ಏನು ಇಡೀ ರಾಜ್ಯ ಇಡೀ ದೇಶನೇ ನಮ್ಮದು ಅನ್ನುವಂಥ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಾವೊಂದು ಸಮಿತಿಯನ್ನು ಮಾಡಿಕೊಂಡು ಬೀದರ್ನಿಂದ ನಾಳೆ 25ನೇ ತಾರೀಕಿಗೆ ವಕಫ್ ಜಾಗೃತಿಯನ್ನು ಮಾಡುತ್ತಾ ವಕಫ್ ಅನ್ನೋಂಥ ಒಂದು ಕರಾಳ ಶಾಸನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಈ ರಾಜ್ಯದ ರೈತರು, ಮಠ ಮಂದಿರಗಳು, ದೇವಸ್ಥಾನಗಳು ಮತ್ತು ಸರ್ಕಾರಿ ಭೂಮಿ, ಇವತ್ತು ವಿಧಾನಸೌಧನೂ ಅವ್ರದ್ದೇ ಇರ್ತಾರೆ, ಮೆಜೆಸ್ಟಿಕ್ನೂ ಅವ್ರದ್ದೇ ಇರ್ತಾರೆ, ಚಾಲುಕ್ಯರು ಹೊಯ್ಸಳರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಗಳು ವಕಫ್ ಅತ್ತಾರೆ. ಅದರ ವಿರುದ್ಧ ಒಂದು ಜನಾಂದೋಲನವನ್ನು ರಚಿಸಬೇಕಂತ ಹೇಳಿ ಇವತ್ತು ಬೆಳಿಗ್ಗೆ ನಾವು ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, ಅರವಿಂದ್ ಲಿಂಬಾವಳಿ ಅವರು, GM ಸಿದ್ದೇಶ್ ಅವರು, ಚಂದ್ರಪ್ಪನವರು, BP ಹರೀಶ್ ಅವರು ಒಂದು 11 ಜನ ತಂಡ ಮಾಡಿಕೊಂಡು ಬೀದರ್ನಿಂದ ಚಾಮರಾಜನಗರವರೆಗೆ ಏನು ನವಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು. ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡಬೇಕಂತ ನಿರ್ಣಯ ಮಾಡಿ ತಾಯಿ ಚಾಮುಂಡಿಯ, ಯಾಕಂದ್ರೆ ನಾಡ ದೇವತೆ ತಾಯಿ ಚಾಮುಂಡಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದು ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು, ಮಠ ಮಂದಿರ ದೇವಸ್ಥಾನಗಳ ರಕ್ಷಣೆ ಆಗಬೇಕು, ರೈತರ ಭೂಮಿ ಉಳಿಬೇಕಂತೇಳಿ ಈ ಹೋರಾಟಕ್ಕೆ ಇವತ್ತು ಚಾಮುಂಡಿ ತಾಯಿ ಆಶೀರ್ವಾದ ತೊಗೊಲಿಕ್ಕೆ ನಾವೆಲ್ಲ ಕೂಡಿ ಬಂದಿದ್ದೇವೆ. ಬಿಜೆಪಿ ಪಕ್ಷದಿಂದ ಮಾಡ್ತಾ ಇರುವಂಥ ಈ ಒಂದು ಕಾರ್ಯಕ್ರಮನ ಅಥವಾ ಹೇಗೆ? ಇದು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ಲಕತ್ತಿದ್ವಿ. ಯಾರು ಮಠ ಮಂದಿರಗಳ ಬಗ್ಗೆ, ಹಿಂದುತ್ವದ ಬಗ್ಗೆ, ವಕಫ್ ಬಗ್ಗೆ ಅವರು ಇದು ಇದೆ, ಯಾವ ಪಕ್ಷದವರಾದರೂ ಸೇರ್ಬೋದು. ನಿಜವಾಗಿಯೂ ಅವ್ರಿಗೆ ದೇಶದ ಮಠ ಮಂದಿರಗಳು, ರೈತರ ಬಗ್ಗೆ ಕಾಳಜಿ ಇದ್ದವ್ರು ಯಾವ ಪಕ್ಷದವ್ರು ಇದ್ದರೂ ಸೇರ್ಪಡೆ ಆಗ್ಬೋದು. ನಿಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ಬರಲಿ, ನೀವು ನಿಮ್ಮ ಮುಖಾಂತರ ನಾವು ಹೇಳ್ತೀವಿ ಅವರಿಗೆ. ಇದು ದೊಡ್ಡ ಹೋರಾಟ ಇದೆ, ಇದು ಮೂಡಕ್ಕಿಂತ ದೊಡ್ಡ ಹೋರಾಟ, ದೇಶದ ಭವಿಷ್ಯ ನಿರ್ಮಾಣ ಮಾಡೋ ಹೋರಾಟ. ಯಾಕಂದ್ರೆ 38 ಲಕ್ಷ ಎಕರೆ ಇವತ್ತು ದೇಶದಲ್ಲಿ ವಕಫ್ನವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 1,11,000 ಎಕರೆ ಇದ್ದದ್ದು ಈಗ 1.5 ಲಕ್ಷ ಆಗಿದೆ. ಅದಕ್ಕೆ ಯಾರ್ಯಾರಿಗೆ ನಮ್ಮ ಸಂಸ್ಕೃತಿ, ಧರ್ಮ, ದೇಶ ಬೇಕಾಗಿದೆ ಬರ್ತಾರೆ. ನಮ್ಮ ಮುಖಾಂತರ ಯಾಕೆ ಅಂತ ತಾವು ಪಕ್ಷದ ವೇದಿಕೆ ಅಥವಾ ತಾವೇ ವೈಯಕ್ತಿಕವಾಗಿ ಅಥವಾ ಕರೆಯುವಂಥದ್ದಾಗಲ್ವ, ನಮ್ಮ ಮುಖಾಂತರ ಯಾಕೆ ಅಂತ ನೀವು ಯಾವಾಗಲೂ ಹೇಳ್ತಿರ್ತಿರಲ್ಲ, ಅವ್ರನ್ನ ಕರಿಬೇಕು ಅಂತೇಳಿ. ನಮ್ಮನ್ನು ಅವ್ರು ಕೇಳಿದಾಗ ನಮ್ಮನ್ನು ಕರಿಬೇಕಂತ ಹೇಳ್ತಿರೋದು. ಬಿಜೆಪಿಯಿಂದ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಇರ್ತಾರೆ, ರಾಜ್ಯಾಧ್ಯಕ್ಷರು ಇರ್ತಾರ ಅಂತ ಕೇಳ್ತಾರೆ. ನೋಡ್ರಿ, ಮನೆ ಬಿಜಾಪುರ್ನಲ್ಲಿ ಮಾಡಿದೆವು, ಶೋಭಾ ಕರಂದ್ಲಾಜೆ ಅವರು ಬಂದಿದ್ದರು, ಅವರು ಕೇಂದ್ರದ ಒಬ್ಬರು ಸಚಿವರಾಗಿ ಬಂದಿದ್ದರು. ಅಂದರೆ ಇದು ಪಕ್ಷದ ಒಂದು ವೇದಿಕೆಯಲ್ಲೇ ನಾವು ಮಾಡ್ತಾಯಿದ್ದೀವಿ. ಪಕ್ಷದ ವೇದಿಕೆ ರಾಜ್ಯಾಧ್ಯಕ್ಷರು ಬರ್ತಾರೆ. ಯತ್ನಾಳ್ ನೇತೃತ್ವದ ಯಾರು ಬಂದು ಸ್ವಾಗತ ಇದೆ. ಯಾಕಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಬದಲಾಯಿಸ್ತೀವಿ, ರಾಜ್ಯಾಧ್ಯಕ್ಷರು ಬದಲಾಗೋವರೆಗೂ ಕೂಡ ನಮ್ದು ಹೋರಾಟ ಇರುತ್ತೆ. ಈಗ ನಮ್ಮದು ವಕಫದ ಬಗ್ಗೆ ಅಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನವಂಬರ್ 25 ಡಿಸೆಂಬರ್ 26 ಬರೀ ವಕಫ್ ಅಷ್ಟೇ. ಸರ್, ಈಗ ಸರ್ಕಾರ ಈಗ DK ಶಿವಕುಮಾರ್ ಅವರು ಗಂಡು ಮಕ್ಕಳಿಗೂ ಸಹ ಬಸ್ಸನ್ನು ಫ್ರೀ ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಒಂದು ಚಿಂತನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದ್ದಿದ್ದೇ ಬಂದ್ ಮಾಡ್ತಾರೆ, ನೋಡಕತ್ರಿ, ಇದ್ದಿದ್ದೇ ಬಂದ್ ಆಗ್ತೈತಿ. ಬಸ್ಸುಗಳೇ ರೋಡ್ ಮ್ಯಾಗ ಅಡ್ಡಾಡೋದಿಲ್ಲ, ಅವ್ರು ಟೈರ್ ಇಲ್ಲ, ಡೀಸೆಲ್ ಇಲ್ಲ. ಏನು DK ಶಿವಕುಮಾರ್ ತನ್ನ ಮನೆಯಿಂದ ಡೀಸೆಲ್ ಹಾಕ್ತಾನ? DK ಶಿವಕುಮಾರ್ ಇವತ್ತೇನು ಕಂಪ್ಲೀಟ್ ಲಾಸ್ನಾಗಿದೆ. ಎಲ್ಲ ಗ್ಯಾರಂಟಿಗಳು ಸರ್ಕಾರಿ ನೌಕರದಾರ ಸಂಬಳ ಕೊಡಲಿಕ್ಕಿಲ್ಲ, ಸುಮ್ಮನೆ ಇದು ರೀಲ್ ಬಿಡ್ತಾ ಇದ್ದಾರೆ. 23 ಉಪಚುನಾವಣೆ ಮುಗಿದು ಹೇಳಿದ್ದಾರೆ ಸರ್, ಒಟ್ಟು 50 ಜನರ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ, ಒಬ್ಬೊಬ್ಬರಿಗೆ 55. ಒಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಹುದ್ದೆಯಲ್ಲಿರೋರು ಇಂಥ ಎಲ್ಲ ಕೆಲಸ ಮಾತಾಡಬಾರ್ದು. 50 ಕೋಟಿ ನೀವು ದಾಖಲೆ ಕೊಡ್ರಿ. ಏನು ನಿಂಬಲ್ಲಿ ಯಾವ ಏನಿದೆ, ವಿಡಿಯೋ ಇದೆಯೋ, ಆಡಿಯೋ ಇದೆಯೋ, BJP ಯಾರು ಕಾಂಗ್ರೆಸ್ MLAಗಳನ್ನ ಸಂಪರ್ಕ ಮಾಡಿದ್ರು, ಏನಾರು ದಾಖಲೆ ಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವನೋ ಒಬ್ಬ ಹಾದಿಗೆ ಹೋಗೋ ಮಾತಾಡ್ತಾನಂದ್ರೆ ಬೇರೆ. ನಾ ಮಾತಾಡಿದಾಗೆಲ್ಲ ಸಿದ್ದರಾಮಯ್ಯ, ಪರಮೇಶ್ವರು, DK ಶಿವಕುಮಾರ್ ದಾಖಲೆ ಕೊಡಿ ಯತ್ನಾಳ್ರಿ ದಾಖಲೆ ಕೊಡಿ ಅಂತ ಅವ್ನು ಖರ್ಗೆ ಹೇಳ್ತಿದ್ದ. ಈಗ ನಾ CM ಅವ್ರು ಕೇಳ್ತೀನಿ, ನೀವು 50 ಕೋಟಿ ರೂಪಾಯಿ BJP ಏನು ಪ್ರಲೋಭನೆ ಮಾಡ್ಯಾರ ಅನ್ನೋದು ದಾಖಲೆ ಕೊಡಿ. ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಅಂತ ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಹೇಳಿದ್ದಾರೆ. ಅವರನ್ನು ಮುಟ್ಟಿದ್ರೆ DK ಶಿವಕುಮಾರ್ ಬಗ್ಗೆ ಸರಿ ಇರುವುದಿಲ್ಲ ಅಂತ DK ಶಿವಕುಮಾರ್ ಸಂದೇಶ ಕೊಟ್ಟರೆ, ನಮಗಲ್ಲ, ಅವ್ರಿಗೆ. ಯಾವ ಕಾರಣಕ್ಕೆ ಹೇಳಿರ್ತಾರೆ DK ಶಿವಕುಮಾರ್? ಯಾವ ಕಾರಣಕ್ಕೆ ಅಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕತ್ತ. ನೀ ನನ್ನ ಮುಟ್ಟಿದೆ ಅಂದರೆ ನಾನು
ಮೊದಲು ಹೆಂಗೆ ಮಾಡಿದ್ರೆ 17 ಮಂದಿನ ಕಳಿಸಿದಿಲ್ಲ, ಈಗ 50 ಮಂದಿನ ಕಳಿಸ್ತಾರೆ. ಅದು ನಿಮ್ಗೆ ಗುರ್ತಿರ್ಬೇಕಲ್ಲ. ಯಾವ್ಯಾವ ಕಾಲದಾಗ ಯಾರು ದುಡ್ಡು ಮಾಡ್ಯಾರ ನಾನು ಎಣಸ್ಲಕ್ಕೆ ಹೋಗಲ್ರಿ ಅವ್ರ ಮನೆಗೆ. ಬರ್ತಾ ಮೋದಿ ಬರ್ತಿದ್ದಲ್ವಾ? ಹಾಂ ಆಯ್ತು, ಇನ್ನೂ ಸ್ವಲ್ಪ ಕೊಡ್ತೀನಿ. ಯಾಕತ್ತೆ ಆಯ್ತಲ್ಲ, ಹಾಗೆ ನಿಂದೆ ಬನ್ನಿ ಅಂದ್ರೆ ಅದು ಕೇಳ್ಸಲ್ಲ. ಯಾಕೆ ಅಂದ್ರೆ ಬರ್ತಾ ಮೋದಿ ಬರ್ತಿದ್ದಲ್ವಾ? ಹಾಂ ಆಯ್ತು, ಇನ್ನೂ ಸ್ವಲ್ಪ ಕೊಡ್ತೀನಿ. ಯಾಕತ್ತೆ ಆಯ್ತಲ್ಲ, ಹಾಗೆ ನಿಂದೆ ಬನ್ನಿ ಅಂದ್ರೆ ಅದು ಕೇಳ್ಸಲ್ಲ. ಯಾಕೆ ಅಂದ್ರೆ ಒಂದು